ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ರಾಗಿ ಮಾಲ್ಟ್. ಇದು ಬರೀ ಬಾಣಂತಿಯರಿಗಷ್ಟೇ ಅಲ್ಲ, ನಾರ್ಮಲ್ ಆಗಿಯೂ ಇದನ್ನು ಎಲ್ಲರೂ ಮಾಡ್ಕೊಂಡು ಕುಡಿಬೋದು. ಬೇಸಿಗೆಗಾಲದಲ್ಲಿ ಇದು ನಮ್ಮ ದೇಹಕ್ಕೆ ತುಂಬಾ ತಂಪು ಮಾಡುತ್ತೆ. ಅದಕ್ಕೋಸ್ಕರ ರಾಗಿ ಮಾಲ್ಟ್ ಮಾಡತ್ತೀನಿ. ಇಲ್ಲಿ 1.5 ಚಮಚಷ್ಟು ರಾಗಿ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟು ಇಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡಬೇಕು. ಇದು ಐರನ್ ರಿಚ್ ಫುಡ್. ಆಮೇಲೆ ಇದು ಬಾಣಂತಿಯರಿಗೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಮಿಲ್ಕ್ ಬೂಸ್ಟಿಂಗ್ ಥರನೂ ಹೆಲ್ಪ್ ಮಾಡುತ್ತೆ. ಆಮೇಲೆ ಬೋನ್ಸ್ ಮತ್ತು ಟೀತ್ಗೆ ಸ್ಟ್ರಾಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಬರೀ ಐರನ್ ಅಲ್ಲ, ಕ್ಯಾಲ್ಶಿಯಮ್ಮು ರಿಚ್ ಇರುತ್ತೆ ಇದ್ರೊಳಗೆ. ರಾಗಿ ದೇಹಕ್ಕೆ ತಂಪಾಕೈತಿ ಮತ್ತು ಶಕ್ತಿ ನೀಡ್ತೈತಿ. ಆಮೇಲೆ ಇದು ಪೌಷ್ಟಿಕವಾದ ಆಹಾರ. ಇದು ರಾಗಿ ನಮ್ಮ ಬಾಡಿನ ಡಿಹೈಡ್ರೇಟ್ ಆಗೋಕೆ ಕೊಡಲ್ಲ. ಇದನ್ನು ಗಂಜಿ ಥರ ಅಳ್ಳಕ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು. ರಾಗಿ ಒಳಗೆ ಕ್ಯಾಲ್ಶಿಯಮ್ ಹೆಚ್ಚಿರುತ್ತೆ. ಇದು ವೀಕ್ ಬೋನ್ಸನ್ನ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಇದ್ರೊಳಗೆ ಐರನ್ ಹೆಚ್ಚಿರುತ್ತೆ. ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಇದು ಪ್ರಿವೆಂಟ್ ಮಾಡುತ್ತೆ. ಮತ್ತು ಅಷ್ಟೇ ಅಲ್ಲ, ಇದ್ರೊಳಗೆ ಫೈಬರು ಹೆಚ್ಚಿರುತ್ತೆ. ಇದು ಕಾನ್ಸ್ಟಿಪೇಷನ್ನ ಪ್ರಿವೆಂಟ್ ಮಾಡುತ್ತೆ. ಮತ್ತು ಸುಸ್ತು ಆಯಾಸ ಇತ್ತಂದ್ರೆ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಇದನ್ನು ಯಾರ್ಯಾರು ತಿನ್ಬೋದು ಅಂತಂದ್ರೆ ಚಿಕ್ಕ ಮಕ್ಕಳು, ವಯಸ್ಸಾದವರು ಅಥವಾ ಎಂಗೇಜ್ ಎಲ್ಲರೂ ತಿನ್ಬೋದು. ಏಜ್ ಲಿಮಿಟ್ ಏನೂ ಇಲ್ಲ ಇದಕ್ಕೆ, ಎಲ್ಲರೂ ತಿನ್ಬೋದು. ಎಲ್ಲರಿಗೂ ಗುಡ್ ಫಾರ್ ಹೆಲ್ತ್ ಇದು. ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್ 1 ಗ್ಲಾಸ್ ಅಷ್ಟು ಕುಡಿದ್ಬಿಟ್ರೆ ಬೇಗ ಹೊಟ್ಟೆ ಹಸಿಯಂಗಿಲ್ಲ. ಇದರಿಂದ ವೇಟ್ ಕೂಡ ಕಂಟ್ರೋಲಲ್ಲಿರುತ್ತೆ. ಇವಾಗ ರೆಸಿಪಿ ಕಡೆ ಬರೋಣ. ಇವಾಗ ಅದನ್ನು ನೀರಲ್ಲಿ ಚಲೋ ತಂಗ ಗಂಟು ಇರ್ಲಾರ್ದಂಗೆ ಮಿಕ್ಸ್ ಮಾಡೈತಿ. ಇವಾಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ಬಿಟ್ಟರೆ ಅದಕ್ಕೆ ತಳ ಹತ್ಕೊಳ್ಳುತ್ತೆ. ಲೋ ಫ್ಲೇಮ್ನಾಗ ಕಂಟಿನ್ಯೂ ಅದನ್ನು ಮಿಕ್ಸ್ ಮಾಡ್ಕೊತ ಇರಬೇಕು. ಅದು ಆಮೇಲೆ ತಿಕ್ಕ ಕನ್ಸಿಸ್ಟೆನ್ಸಿ ಬರುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಿಂಗೆ ಹೆಲ್ದಿ ರೆಸಿಪಿ ಇನ್ನು ತರ್ತಾ ಇರ್ತೀನಿ. ನೀವು ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದು ನೋಡಿರಿ, ಈ ಥರ ತಿಕ್ಕ ಆಗ್ತಾ ಇರುತ್ತೆ. ನೀವು ಅದನ್ನು ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಿಲ್ಲ, ತಳ ಹತ್ಕೊಳ್ಳುತ್ತದೆ. ಆಮೇಲೆ ಇದಕ್ಕೆ 1 ಅಥವಾ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕೋಬೋದು. ಅದು ಆಪ್ಷನಲ್ಲು, ಬೇಕಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಇಲ್ಲ. ನಾನೊಂದು ಸ್ವಲ್ಪ ಹಾಕ್ಕೊಂಡೀನಿ, ಅಂದರೆ ಸ್ವಲ್ಪ ಸ್ವೀಟ್ ಬರುತ್ತಷ್ಟೇ. ಬೆಲ್ಲ ಸ್ವಲ್ಪ ಕರಗಬೇಕು. ಆಮೇಲೆ ಇದು ತಳ ಬೇಗ ಹಿಡ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದನ್ನು ನನ್ನ ಚಾನಲ್ ಒಳಗೆ ಬಾಣಂತಿಯರಿಗೆ ಅಂತ ವೀಡಿಯೋಸ್ ಅಪ್ಲೋಡೆಡ್ ಐತಿ. ಅದು ಪ್ಲೇ ಲಿಸ್ಟ್ ಮಾಡಿ ಇಟ್ಟೀನಿ, ಹೋಗಿ ಒಂದು ಟೈಮ್ ಚೆಕ್ ಮಾಡ್ಬೋದು. ಆಮೇಲೆ ರೆಸಿಪೀಸ್ ಎಲ್ಲ ಒಂದು ಟೈಮ್ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಹೆಂಗಾಗೈತಿ ಅಂತೇಳಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಅದನ್ನು ಕಮೆಂಟ್ ಮಾಡಿರಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಆಮೇಲೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಎದ್ರ ಮೇಲೆ ಬೇಕಂತ ಕಮೆಂಟ್ ಮಾಡಿರಿ, ಅದನ್ನೇ ಮಾಡ್ತೀನಿ. ಮದರ್ಸ್ ಕೇರ್ ಅಥವಾ ಬೇಬೀಸ್ ಕೇರ್ ಅದ್ರ ಬಗ್ಗೆ ಏನಾದರೂ ಬೇಕಿದ್ದರೆ ಹೇಳ್ರಿ. ಬೇಬೀಸ್ ಗ್ಯಾಸ್ ರಿಲೀಸ್ ಮಾಡೋ ಟಿಪ್ಸ್ ಬೇಕಿದ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನನಗೆ ಕಮೆಂಟ್ ಮಾಡಿರಿ. ಚಾನಲ್ ಒಳಗೆ ಉಗ್ರತ್ತಿಂದ ಸ್ವೀಟ್ ರೆಸಿಪಿ ಅಂತ ಹಾಕಿನಿ ನಾನು. ಅದು ಉಗ್ರತ್ತು ಹೆಂಗೆ ರೆಡಿ ಮಾಡಬೇಕು ಅನ್ನೋ ನಿಮ್ಗೆ ಏನಾದರೂ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿರಿ. ನಾನು ಅದನ್ನು ಹೆಂಗೆ ಮಾಡ್ತಾರೆ ಅಂತಲೂ ತೋರಿಸ್ತೀನಿ. ಆಮೇಲೆ ಅದು ಸ್ವೀಟ್ ಮಾಡೋದನ್ನು ತೋರಿಸ್ತೀನಿ. ಇವಾಗ ಜಸ್ಟ್ ಶಾರ್ಟಲ್ಲಿ ಹಾಕಿದ್ದೀನಿ. ನಿಮಗೆ ಫುಲ್ ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಹಾಕ್ರಿ, ನಾನು ಅದನ್ನು ಫುಲ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿರಿ, ಬೆಲ್ಲ ಎಲ್ಲ ಫುಲ್ಲು ಮಿಕ್ಸ್ ಆಗೈತಿ ಇದ್ರೊಳಗೆ. ಇದನ್ನು ಸ್ವಲ್ಪ ಆರಕ್ಕೆ ಬಿಡ್ರಿ, ಹಾಗಂತ ಜಾಸ್ತಿ ಅಲ್ಲ, ಸ್ವಲ್ಪ ಬೆಚ್ಚಗಾಗಬೇಕು. ಆಮೇಲೆ ಇದನ್ನು ಒಂದು ಬೌಲ್ನಾಗ ಅಥವಾ ಒಂದು ಗ್ಲಾಸ್ನಾಗ ಇದನ್ನು ತಗೊಂಡು ಇದಕ್ಕೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿರಿ. ಇದು ಚೆನ್ನಾಗಿ ಬರುತ್ತೆ. ನಿಮ್ಗೆ ಹಾಲು ಬೇಡ ಅಂತಂದ್ರೆ ಮಜ್ಜಿಗೆ ಹಾಕೋಬೋದು. ಬಟ್ ನಾರ್ಮಲಿ ಮಜ್ಜಿಗೆ ಹಾಕೋಬೋದು. ಬಾಣಂತಿಯರಿಗೆ ಅಂತಂದ್ರೆ ಮಜ್ಜಿಗೆ ಹಾಕೋಂಗಿಲ್ಲ. ನೀವು ಇದನ್ನು ಇಷ್ಟೇನೂ ತಿನ್ಬೋದು, ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ತಿನ್ಬೋದು. ಎರಡೂ ಥರ ಟೇಸ್ಟ್ ಚಲೋ ಇರುತ್ತೆ. ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳತ್ತೀನಿ, ಜಾಸ್ತಿ ಹಾಕತ್ತಿಲ್ಲ. ಸ್ವಲ್ಪ ಹಾಲು ಹಾಕಿ ಇದನ್ನು ಮಿಕ್ಸ್ ಮಾಡತ್ತೀನಿ. ಬ್ರೆಸ್ಟ್ ಮಿಲ್ಕ್ನ ಬೂಸ್ಟ್ ಮಾಡೋಕ್ಕೆ ಡ್ರಿಂಕ್ಸ್ನ ಶೇರ್ ಮಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನೀವೇ ಫಸ್ಟಾಗಿ ನೋಡ್ಬೋದು. ಇವತ್ತಿನ ರೆಸಿಪಿ ರೆಡಿ ಆಗೈತಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.